ಇಲ್ಲಿ ಎಲ್ಲರೂ ಕೂಡಿ ಬದುಕೋಕೆ ನಾವು ಏಕತೆ ಅಂತ ಕರಿತೀವಿ ವಿನಃ ಈ ಏಕತೆಯಲ್ಲಿ ಅನೈಕತೆ ಮಾಡಿ ಹೋಗುವಂಥದ್ದಲ್ಲ. ಅಂದರೆ ಇದರರ್ಥ ಜಾತಿ ಕುಲ ಧರ್ಮಗಳು ಬೇರೆ ಬೇರೆ ಇದ್ದರೂ ದೇಶ ದೃಷ್ಟಿ ಬಂದಾಗ ನಾವು ಒಂದಾಗಿ ಬದುಕೋದು ವಿನಃ ಇಡೀ ದೇಶದ ಒಂದೇ ವಿಚಾರಗಳನ್ನು ಒಂದೇ ಧರ್ಮವನ್ನು ಒಂದೇ ಜಾತಿಯನ್ನು ಇರೋದಲ್ಲ, ಒಂದೇ ಭಾಷೆ ಇರೋದಲ್ಲ. ಇದು ತಪ್ಪ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮಲ್ಲಿ ಡಿಕ್ಟೇಟರ್ಗಳು ಬೆಳೆಯುವಂಥ ಸಾಹಿತಿಗಳಿದ್ದಾವೆ ಅನ್ನುವಂಥ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಏಕತೆ ಅನ್ನೋದು ಇದು ತಪ್ಪು ಅನ್ನುವಂಥದ್ದು. ಏಕತೆ ಬೇಕು ನಮ್ಮಲ್ಲಿ, ದೇಶ ಹೊಡಿಬಾರ್ದು, ಹೌದು ಕರೆಕ್ಟ್ ಅದ. ಅದರಲ್ಲಿ ನಾವೆಲ್ಲರೂ ಬೇರೆ ಬೇರೆ ಜಾತಿಯವರು ಇದ್ದೀವಿ, ಬೇರೆ ಬೇರೆ ಧರ್ಮದವ್ರು ಇದ್ದೀವಿ, ಬೇರೆ ಬೇರೆ ಭಾಷೆಯವರು ಇದ್ದೀವಿ. ಇವುಗಳೆಲ್ಲ ತೆಗೆದಾಗ ಒಂದ ಮಾಡೋದೆಲ್ಲ ಒಂದ ಅನ್ನುವಂಥದ್ದು ಇದು ಮೂಲ ನಮ್ಮ ಸಂವಿಧಾನಕ್ಕೆ ವಿರೋಧಿ ಇದ್ದಂಥ ವಿಷಯ ಅಂತೇಳಿ ಇವು ಪ್ರಶ್ನೆ ಮಾಡೋದನ್ನು ಸರಿ ಅದಿಲ್ಲ ಅಂತಲ್ಲ. ಯಾಕಿದೆ ವೈವಿಧ್ಯತೆಯಲ್ಲಿ ನೀವು ಯಾಕಪ್ಪ ಏಕತೆ ತೊಂಬರಿಲ್ಲ ಅಂತಲ್ಲ, ಎಲ್ಲ ಒಂದೇ ಆಗಬೇಕು ನಾವು. ಯಾಕೆ ಅದೇ ಕಾಲಕ್ಕೆ ನಮ್ಮ ಲೋಕಲ್ ಭಾಷೆಗಳು ಇವುಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ಇವತ್ತು ನಾವು ಸಂಸ್ಕೃತಿಗೆ ಎಲ್ಲಿಲ್ಲದ ಮಹತ್ವ ಕೊಡ್ತಾ ಇದ್ದೀವಿ ಅನ್ನೋದು ನಮ್ಮ ಹಂಪ ನಾಗರಾಜಯ್ಯನವರ ಸ್ಪಷ್ಟ ಅಭಿಪ್ರಾಯ. ಸಂಸ್ಕೃತ ಅಭಿವೃದ್ಧಿಗಾಗಿ ನಮ್ಮ ಕೇಂದ್ರ ಸರ್ಕಾರ 2532 ಕೋಟಿ ಅನುದಾನ ಕೊಡ್ತದೆ. ಆದರೆ ಅದಕ್ಕೆ ಕನ್ನಡಕ್ಕೆ 12.28 ಕೋಟಿ ಮಾತ್ರ ಕೊಡ್ತದೆ. ನಂತರ ತಮಿಳಿಗೆ 13.1, ತೆಲುಗಕ್ಕೆ 12.65 ಕೋಟಿ, ಮಲಯಾಳಕ್ಕೆ 4.52 ಕೋಟಿ. ಅದು ಸಂಸ್ಕೃತಿಗೆ 2532 ಕೋಟಿ. ಎಲ್ಲರೂ ಗಾಬರಿ ಆಗುವಂಥ ವಿಷಯ. ಯಾಕಂದರೆ ಇವತ್ತು ಸಂಸ್ಕೃತಿ ಎಲ್ಲಿದೆ? ಸಂಸ್ಕೃತ ಪಾಠಶಾಲೆಯಲ್ಲೋ ಅಲ್ಲಿ ಇಲ್ಲದ. ಇವತ್ತು ಯಾವ ರಾಜ್ಯದ ಆಡಳಿತ ಭಾಷೆನೂ ಅಲ್ಲ ಅದು. ಹೌದು, ನಮ್ಮ ಸಂಸ್ಕೃತಿನ ಪ್ರೀತಿ ಮಾಡೋಲ್ಲ ಅಂತಾರೆ, ಕೆಲವರು ಕಲೀಲಿ. ಅದು ಇಷ್ಟೊಂದು ದುಡ್ಡು ಅದಕ್ಕೆ ಇಟ್ಟಿದ್ರಿ